ಇನ್ನು ಈಶ್ವರಪ್ಪನವರು ಕ್ಷಮೆ ಕೇಳಲಿ ಅಂತ ನಾವೇನು ಹೇಳಿಲ್ಲ, ನಮ್ಮ ಸುದ್ದಿಗೆ ಬಂದವರ ವಿಚಾರವನ್ನು ಸೆಟಲ್ ಮಾಡ್ತಾ ಇದೀವಿ ಅಷ್ಟೇ ಅಂತ ಹೇಳಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಈಶ್ವರಪ್ಪ ಅವರು ಕ್ಷಮೆ ಕೇಳಲಿ ಅಂತ ನಾವೇನು ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಆದರೆ ನಮ್ಮ ಸುದ್ದಿಗೆ ಯಾರು ಬರ್ತಾರೋ ಅಂಥವ್ರ ವಿಚಾರವನ್ನು ಸೆಟಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಖಡಕ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. DK ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಎಲ್ಲ ಅದು. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು. ಪ್ರೇರೇಪಣೆ ಮಾಡೋದು ಬೇಡ, ನಾನೇ ಬರ್ತೀನಿ ಈಶ್ವರಪ್ಪನವ್ರ ಮನೆಗೆ. ಇಂಥವ್ರು ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ. ಹುಲ್ಲುಗಾಡಿನೂ ಹಿಡ್ಕೊಂಡು ಬರಲಿಲ್ಲ, ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ. ನೋಡ್ರಿ,